ಪಾರ್ವತಿ ಯೋಚನೆ ಮಾಡ್ತೈತೆ, ನಾನು ಸ್ನಾನ ಮಾಡಕ್ಕೆ ಹೋಗ್ಬೇಕೆ, ಈಗ ಯಾರು ಇಲ್ಲ ಮನೆ ಒಳಗೆ ಯಾರು ಬಂದ್ಬಿಟ್ರೆ ಅವನ್ನ ಕಳ್ಸೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೈತಂತೆ. ಕೃಷ್ಣ ಎತ್ಕೊಂಡು ಮೈಗೆಲ್ಲ ಹಿಂಗೆ ಉಚ್ಕೊಂತೈತಂತೆ. ಉಚ್ಕೊಂಡಾಗ ಅದ್ರಲ್ಲಿ ಒಂದು ಬಾಯ್ ಮಾಡ್ದಂತೆ. ಬಾಯ್ ಮಾಡಿದಾಗ ಆಯು ಹೇಳಿಯಂತೆ, ನೀನು ಇಲ್ಲೇ ನಿನ್ಕೊ, ಯಾರು ಬಂದೆ ಒಳಗೆ ಬಿಡ್ಬೇಡ ಹೇಳಿಯಂತೆ. ಹೇಳ್ದಾಗ ಸಹಿ ಅಮ್ಮ ಅಂತ ಗಣೇಶ ಹೇಳಿಯಂತೆ. ಹೇಳ್ದಾಗ ಅವಳು ಪಾರ್ವತಿ ಓದಿಯಂತೆ. ಹೋಗಾಗ ಶಿವ ಬಂದಿಯಂತೆ. ಶಿವ ಬಂದಾಗ ಗಣೇಶ ಸ್ಟಾಪ್ ಅಂತ ಹೇಳಿದಾಗ ಶಿವನ್ ಕೋಪ ಬಂದು ಗಣೇಶ ತಲೆ ಒದಾಕ್ ಬಿಡುತ್ತಂತೆ. ಒದಾಕ್ ಬಿಡಾಗ ಆಗ ಪಾರ್ವತಿ ಬೈತಂತೆ. ಪಾರ್ವತಿ ಬಂದಾಗ ಒಂದು ತಲೆ ಈ ಕಡೆ ಬಿದ್ದಿರುತ್ತೆ, ಒಂದು ಬಾಡಿ ಎಲ್ಲ ಈ ಕಡೆ ಬಿದ್ದಿರುತ್ತಂತೆ. ಅದು ಬೀಳ್ದಾಗ ಪಾರ್ವತಿ ಕೋಪ ಬಂದಿತ್ತಂತೆ. ಕೋಪ ಬಂದಾಗ ಶಿವ ನೀನು ಯಾಕೆ ಆತ ಮಾಡಿದೆ, ನಾನು ಕ್ಲೇತ ಎಲ್ಲ ಮಾಡಿದೆ, ನೀನು ಯಾಕೆ ಆತ ಮಾಡಿದೆ ಅಂತ ಹೇಳಿ ಹೇಳ್ದಂತೆ. ಗೆಲ್ದಾಗ ಶಿವ ಹೇಳ್ದಂತೆ, ನಿಂಗೆ ಗಣೇಶ ತಾನೇ ಬೇಕು ತಂದು ಕೊಡ್ತೀನಿ ಅಂತ ಹೇಳಿದಂತೆ. ಹಾಗೆ ಬೆಂತಿಸ್ಕೊಂಬಲ್ಗಿಯೋ ಅದೆಲ್ಲ ಎತ್ಕೊಂಡ್ಬರ್ತೀನಿ ಅಂತ ಹೇಳಿದಂತೆ. ಹಾಗೆ ಹೋಗ್ತಾ ಇದ್ದಂತೆ, ಯಾರು ಸಿಗ್ಲಿಲ್ಲಂತೆ. ಆಗ ಎಲಿಫೆಂಟ್ ಸಿಕ್ತಂತೆ. ಎಲಿಫೆಂಟ್ ಸಿಕ್ಕಿದಾಗ ಗಣೇಶಗೆ ತಲೆನ ಫಿಟ್ ಮಾಡಿದಂತೆ. ಫಿಟ್ ಮಾಡಿದಾಗ ಪಾರ್ವತಿ ಥ್ಯಾಂಕ್ಸ್ ಶಿವ ಅಂತ ಹೇಳಿದಂತೆ. ಹೇಳಿದಾಗ ವೆಲ್ಕಮ್ ಅಂತ ಶಿವ ಹೇಳಿದಂತೆ. ಆಗ ಅದಕ್ಕೆ ಗಣೇಶ ಪೂಜೆನ ಫಸ್ಟ್ ಮಾಡಬೇಕು. ಈಗ ನಿನ್ನ ಫೋನ್ ಎಲ್ಲ ಜಾಸ್ತಿ ನೋಡ್ತೀಯಾ? ಜಾಸ್ತಿ ನೋಡೋದು, ಸ್ವಲ್ಪ ಲಾಕ್ಡೌನಲ್ಲಿ ಬರ್ತಾಗಿದ್ದು. ಬಿಕಾಸ್ ಕರೋನಾ ಅಲ್ವಾ, ಹೇಗಾಗುತ್ತೋ ಡೆಲಿವರಿ, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೋ, ಮಗು ಹೇಗೆ ಹೆಲ್ತಿಯಾಗಿರುತ್ತೋ ಅಂತ. ಬಟ್ ನಮ್ಮ ಹ್ಯಾಪಿನೆಸ್ಸಿಗೆ ಇವಳು ಲಾಕ್ ಓಪನ್ ಮಾಡಿಬಿಟ್ಟು ಬಂದ್ಲು.